ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆಯಿಂದ ಸತತವಾಗಿ ಮಳೆ ಅಂದರೆ ತುಂಬ ಬಂದಿದೆ. ಸೊ ಅದಕ್ಕೋಸ್ಕರ ಏಡಿ ಸಿಗ್ತದೇನಂತಂದು ಹುಡುಗ್ಲಿಕ್ಕೆ ಬಂದಿದ್ದೀನಿ. ನೋಡಿ, ಫುಲ್ ನೀರು ಯಾವ ರೀತಿ ಗ್ರೀನ್ ಆಗಿತ್ತು ನೋಡ್ರಿ. ಎಲ್ಲ ಮಳೆ ಒಂಥರ ನೋಡಲಿಕ್ಕೆ ಒಂಥರ ಏನೋ ಖುಷಿ. ಏಡಿ ಸಿಗುತ್ತದೆ ಅಂತ ಹೇಳಿದರು, ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ಒಂದು ಸಿಗ್ತಾನೆ ಇಲ್ಲ, ಕಾಣ್ತಾನೆ ಇಲ್ಲ. ನೋಡೋಣ ಸ್ವಲ್ಪ ದೂರ ಹೋಗಿ. ಒಂಥರ ಗದ್ದೆ ಥರ ಫೀಲ್ ಆಗ್ತಾ ಇದೆ, ಆದರೆ ಇದು ಸುಮ್ಮನೆ ವೇಸ್ಟ್ ಜಾಗ. ಇದು ಮೊದಲು ಗದ್ದೆಯಾಗಿ ಯೂಸ್ ಮಾಡಿದ್ರೇನು, ಈಗ ಏನೂ ಇಲ್ಲ, ಹಾಗೆ ಖಾಲಿ ಬಿದ್ದಿದೆ. ಫುಲ್ ಇದರಲ್ಲಿ ಬರಲಿಕ್ಕೆ ಸ್ವಲ್ಪ ಭಯನೂ ಆಗುತ್ತೆ, ಯಾಕಂದರೆ ಹಾವು ಇರ್ತದೆ, ಸ್ವಲ್ಪ ಭಯ. ಫುಲ್ ಎಲ್ಲ ಯಾವಾಗಲೇ ಒಂದು ಏಡಿ ಬೆಳಗ್ಗೆ ಸಿಕ್ಕಿತ್ತು, ಒಂದೇ ಅಂದರೆ ಒಂದೇ ಇತ್ತದು. ಅದ್ರ ಜೊತೆ ಮರಿ ಇದ್ವು, ಚಿಕ್ಕ ಚಿಕ್ಕ. ಅದಕ್ಕೋಸ್ಕರ ಅದನ್ನು ಬಿಟ್ಟೆ. ಇಷ್ಟು ದೂರ ಬಂದರೂ ಒಂದು ಏನು ಸಿಕ್ಕಿಲ್ಲ, ಏಡಿ ಸಿಕ್ಕಿಲ್ಲ, ಏನಿಲ್ಲ. ಇವಾಗ ಜಸ್ಟ್ ಬಿಸಿಲು ಬಿತ್ತು, ಬೆಳಗ್ಗೆಯಿಂದ ಮಳೆನೇ ಇತ್ತು. ನೋಡಲಿ ಎತ್ತುಗಳು ಎಷ್ಟು ತುಂಬ ಅಂದರೆ ತುಂಬ, ಒಂದು 100ಕ್ಕೂ ಹೆಚ್ಚು ಎತ್ತುಗಳಿದೆ. ಎತ್ತು, ದನ, ಕರ 100ಕ್ಕೂ ಹೆಚ್ಚು, ತುಂಬ ಅಂದರೆ ತುಂಬ ಇದೆ. ಈ ಕಡೆ ನೋಡಿದರೆ ಕ್ರಿಕೆಟ್ ಪಿಚ್ ನೋಡಿ ಯಾವ ಥರ ಮಾಡಿದೆ, ಬೇಸಿಗೆ ಕಾಲದಾಗ ಆಡೋಕ್ಕೆ. ಇಲ್ಲೇ ಹತ್ರದಲ್ಲೇ ರೈಲ್ವೆ ಹಳಿ ಐತಿ, ರೈಲ್ವೆ ಹೋಗ್ತಾ ಇದೆ. ಸೌಂಡ್ ಕೇಳಿಸ್ತಾ ಇದೆ ಇರ್ಬೋದು ನಿಮಗೆ. ಕ್ರಿಕೆಟ್ ಗ್ರೌಂಡ್ ಪಿಚ್. ನೋಡಿ ಇಲ್ಲಿ ಎತ್ತು ಎಷ್ಟು ಇದೆ ನೋಡಿ. ತುಂಬ ಅಂದರೆ ತುಂಬ ಜಾಸ್ತಿ ಐತಿ ಎತ್ತುಗಳು. ಹಚ್ಚ ಹಸಿರಿಗೆ ಮೇಲಿಗೆ ಬರ್ತಾವೆ ಎಲ್ಲಿ ಎಲ್ಲ ಕಡೆ. ಅಂದರೆ ಇದು ಫ್ರೀ ಜಾಗ ಅಲ್ಲ, ಇಲ್ಲಿ ಯಾರ್ದು ಬರಲ್ಲ. ಅದಕ್ಕೋಸ್ಕರ ಎಲ್ಲ ಇಲ್ಲೇ ಇರ್ತದೆ. ಇಲ್ಲೇ ಹುಲ್ಲು ತಿಂದು ನೀರು ಕುಡ್ದು ಎಲ್ಲ ಇಲ್ಲೇ ಇರ್ತದೆ. ದನ, ಕರು. ಹಾಗೆ ಮುಂದಕ್ಕೆ ಹೋಗುವ, ನೋಡುವ ಸಿಗುತ್ತಾ ಇಲ್ಲ ಅಂತಂದು. ಅಲ್ಲಿಂದ ಇಲ್ಲಿವರೆಗೂ ಬಂದರೂ ಒಂದು ಏಡಿನೂ ಕಾಣ್ತಾ ಇಲ್ಲ. ಸೊ ನೋಡೋಣ, ಇನ್ನೊಂದು ಸ್ವಲ್ಪ ಮುಂದ್ಗತೆ ಹೋಗಿ ನೋಡುವ. ಸಿಕ್ಕರೆ ನಮ್ಮ ಲಕ್, ಸಿಗಲಿಲ್ಲ ಅಂದರೆ ದುರಾದೃಷ್ಟ, ವಾಪಸ್ಸು ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿಕ್ಕಿಂತ ಬೆಟ್ಟದ ಕಡೆ ಹೋದರೆ ತುಂಬ ಅಂದರೆ ತುಂಬ ಇರ್ತದೆ, ಇಷ್ಟಿಷ್ಟು ಏಡಿ. ಅದನ್ನು ತಗೊಳ್ಲಿಕ್ಕೆ ಜನಗಳು ಬೆಳಗ್ಗೆ ಹೋಗಿ ತರ್ತಾರೆ. ಮತ್ತು ಸಾಯಂಕಾಲ ರಾತ್ರಿ ಹೋದರೆ ಜಾಸ್ತಿ ಸಿಗ್ತದಂತೆ. ಮತ್ತು ಇಲ್ಲಿನ ಜನಗಳು ಬೆಳಗ್ಗೆನೇ ಹೋಗಿ ಹಿಡ್ಕೊಂಬರ್ತಾರಂತೆ, ಗುಡ್ಡದಾಗ ಹೋಗಿ ಹೇಳಿದ್ರು ಅವರು, ಇಲ್ಲಿನ ಲೋಕಲ್ಸ್. ಅದಕ್ಕೋಸ್ಕರ ಇಲ್ಲಿ ಹುಡ್ಕೋಕ್ಕಿಂತ ಗುಡ್ಡದ ಹತ್ರ ಅಲ್ಲಿದೆ ನೋಡಿ, ಆ ಗುಡ್ಡ ಏನು ಕಾಣ್ತಾ ಇದೆ, ಅಲ್ಲೊಂದು. ಆ ಗುಡ್ಡದ ಹತ್ರ ಹೋದರೆ ತುಂಬ ಅಂದರೆ ತುಂಬ ಇರ್ತವಂತೆ. ಬರೀ ಚಿಕ್ಕ ಏಡಿ, ದೊಡ್ಡದೇನು ಇರೋಲ್ಲ, ಸ್ವಲ್ಪ ಚಿಕ್ಕ ಏಡಿ ಸಿಗ್ತದೆ ಅಂತ ಹೇಳಿದ್ರು ಅವರು. ಸೊ ಅಲ್ಲಿಗೆ ಹೋಗುವಷ್ಟು ಟೈಮ್ ಇಲ್ಲ, ಬಟ್ ಒಂದಿನ ಹೋದಾಗ ವಿಡಿಯೋ ಮಾಡ್ತೀನಿ, ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ನೀರು ನೋಡಿ ಯಾವ ಥರ ಹರಿತಾ ಇದೆ. ಹರಿಯೋದು ನಿಮಗೆ ಕಾಣಲ್ಲ, ಅದು ಆ್ಯಕ್ಚುಲಿ ನೋಡಿ ಇವಾಗ ಕಾಣುತ್ತೆ ನಿಮಗೆ.
ನೋಡಿ ಇದೆಲ್ಲ ನೀರು ಯಾವ್ದು ನಿಂತಿದೆ. ಇನ್ನೂ ಕಮ್ಮಿ ಮಳೆ ಕಡಿಮೆ ಇರೋದ್ರಿಂದ ಇಷ್ಟು ನಿಂತಿದೆ. ಇನ್ನು ವಾರಗಟ್ಟಲೆ ಮಳೆ ಫುಲ್ಲು ಬಂತಂದರೆ ಎಲ್ಲ ಗದ್ದೆ ಏನು ನೀವು ನೋಡ್ತಾ ಇದ್ದೀರಿ, ಅದೆಲ್ಲ ಗದ್ದೆ ಫುಲ್ಲು ನೀರು ತುಂಬುತ್ತೆ. ಇದೆಲ್ಲ ಇಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇರಲ್ಲ, ಅಷ್ಟು ನೀರು ಕಿಚ್ಚಿ 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 ಅಂತ ಇರುತ್ತೆ. ನೋಡಿ ಎತ್ತುಗಳು ನೋಡಿ ಆರಾಮ್ ಮೈತಾ ಐತಿ. ಇಲ್ಲಿ ನೋಡ್ಬೋದು ನೀವು, ಪ್ರತಿಯೊಂದು ಮನೆಯಾಗೂ ಏನಿಲ್ಲ ಅಂದ್ರೆ 5-10 ತೆಂಗಿನ ಗಿಡ ಮರ ಇದ್ದೇ ಇದೆ. ನೋಡ್ಬೋದು ಆ ಮರದಿಂದ ಪ್ರತಿದಿನ ಅವರು ಸಾರಿಗೆ ಆಗಲಿ ಪ್ರತಿಯೊಂದಕ್ಕೂ ಹಾಕ್ತಾರೆ ಅವರು. ಆ ತೆಂಗಿನಕಾಯಿ ಇಲ್ಲ ಅಂದರೆ ಅವ್ರಿಗೆ ಊಟನೇ ಇಲ್ಲ, ಅಡುಗೆನೇ ಮಾಡಲ್ಲ ಅವರು. ಪ್ರತಿಯೊಂದಕ್ಕೂ ಮೀನು ಸಾರಿಗಾಗಿರ್ಬೇಕು, ವೆಜಿಟೇಬಲ್ ಪಲ್ಯ ಸಾಂಬಾರಾಗಿರ್ಬೇಕು, ಪ್ರತಿಯೊಂದಕ್ಕೂ ತೆಂಗಿನಕಾಯಿಯೇ ಹಾಕ್ತಾರೆ. ಅದೇ ರೀತಿ ಪ್ರತಿದಿನವೂ ಅವ್ರಿಗೆ ಮೀನೇ ಬೇಕು. ಅವ್ರಿಗೆ ಮೀನೇ ಇಲ್ಲ ಅಂದರೆ ಊಟ ಇಲ್ಲ ಅವ್ರದ್ದು. ಅವ್ರಿಗೆ ರೂಢಿ ಆಗಿದೆ. ನಮಗೆ ಹೇಗೆ ಈಗ ನಮ್ಮೂರ ಕಡೆ ಅನ್ನ ಸಾಂಬಾರು, ಬೇಳೆ ಸಾರು, ಟೊಮೆಟೊ ಸಾರು ಈ ಥರ, ಇವ್ರಿಗೆ ಈ ಥರ ಹ್ಯಾಬಿಟ್ ಆಗಿಬಿಟ್ಟಿದೆ. ಡೈಲಿ ಮೀನು ಬೇಕೇ ಬೇಕು. ತಂದು ವಾರಗಟ್ಟಲೆ ಫ್ರಿಜ್ಜಲ್ಲಿ ಇಟ್ಟು ತಿಂತಾ ಇರ್ತಾರೆ. ಹಿಂದುಗಡೆ ನವಿಲು ಇದೆ. ನವಿಲುಗಳು ತುಂಬ ಇದೆ ಇಲ್ಲಿ, ಯಾಕಂದರೆ ಈ ಪ್ರದೇಶದಲ್ಲಿ ಯಾರೂ ಬರಲ್ಲ. ಹಾಗಾಗಿ ಆ ನವಿಲುಗಳು ಭಾಳ ಅಂದ್ರೆ ಭಾಳ ಐತಿ ಇಲ್ಲಿ ಹಿಂದ್ಗಡೆ. ನೋಡ್ಬೋದು ನೀವು, ಒದರ್ತಾ ಇದೆ, ಅದೇ ನವಿಲಿನ ಸೌಂಡೇ ಅದು. ನೋಡಿ ಅಷ್ಟು ತುಂಬ ಅಂದರೆ ತುಂಬ ಇದೆ ದನ. ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಸ್ವಲ್ಪ ಬಿಸಿಲು ಬಿದ್ದಿದೆ. ಬಿಸಿಲು ಅಂದರೆ ಪೂರ್ತಿ ಬಿಸಿಲಲ್ಲ, ಸ್ವಲ್ಪ ಅಷ್ಟೇ. ನೀರು ಯಾವ ಥರ ಹರಿತಾ ಬರ್ತಾ ಇದೆ. ಕೆಲವೊಂದು ಸಾರಿ ಅತಿ ಜಾಸ್ತಿ ಮಳೆ ಬೀಳೋದ್ರಿಂದ ಇಂಥ ನೀರು ಎಲ್ಲೆಲ್ಲಿ ನಿಂದಿರ್ತಾವೆ ನೋಡು, ಅಲ್ಲೆಲ್ಲಿ ಮೀನುಗಳು ಇರ್ತವೆ. ಚಿಕ್ಕ 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 ಮೀನುಗಳು ಸಿಗ್ತವೆ. ಒಂದು ವಾರ ಅಂದರೆ ಮಳೆ ಫುಲ್ಲು ಒಂದು ವಾರ ಗಟ್ಟಲೆ ಫುಲ್ ಜೋರಿದ್ದಾಗ ಮೀನು ಸಿಗ್ತಾವೆ ಇಂಥ ಗದ್ದೆ ಒಳಗಡೆ ಚಿಕ್ಕ ಚಿಕ್ಕದು. ನಾವು ಇಲ್ಲಿ ಶಾಲೆ ಕಲಿಯುವಾಗ ಮಳೆಗಾಲದಲ್ಲಿ ಶಾಲೆ ಪಕ್ಕದಲ್ಲಿ ಜಾಗ ಇರ್ತಿತ್ತಲ್ಲ, ಆ ಜಾಗದಾಗ ನಾವು ಕೂಡ ಮೀನುಗಳನ್ನ ಹಿಡಿಯೋಕೆ ಹೋಗ್ತಿದ್ವಿ. ಸರ್ಸ್ ಯಾರೂ ಬರಲಿಲ್ಲ ಅಂದರೆ ಜಲ್ದಿ, ಸೊ ಫ್ರೀ ಟೈಮ್ ಇದ್ದಾಗ ಹೋಗಿ ಮೀನು ಹಿಡ್ಕೊಂಬಂದು ಆ ಮೀನನ್ನು ಒಂದು ಬಾಟ್ಲಿ ಒಳಗಡೆ ಹಾಕ್ಕೊಂಡು ಅಲ್ಲೇ ಕ್ಲಾಸ್ ರೂಮಲ್ಲೇ ಇಡ್ತಿದ್ವಿ. ಒಂದು ಬಾಟ್ಲಿ ಒಳಗೆ ನೀರು ಹಾಕಿ ಅದನ್ನು ಇಡ್ತಿದ್ವಿ ಅದ್ರೊಳಗಡೆ. ನೋಡಿ ಎಷ್ಟಿದೆ ನೋಡಿ, ಈಗ ದನ ಕರು ಎಷ್ಟಿದೆ ನೋಡಿ, ತುಂಬ ಅಂದರೆ ತುಂಬ ನೋಡಿ, ಯಾವ ರೇಂಜಿಗೆ ಐತೆ. 100ಕ್ಕೂ ಹೆಚ್ಚೇ ಇದೆ, ಕಮ್ಮಿ ಅಂತೂ ಇಲ್ಲ. ಅದು ಇನ್ನೂ ಆ ಬದಿಗಿದೆ ದನ. ಮಳೆಗಾಲ ಅಲ್ಲ, ಬೇಸಿಗೆ ಮುಗಿದು ಮಳೆಗಾಲ. ಈ ಟೈಮಿಗೆ ಹುಲ್ಲು ಚಿಗುರ್ತಾ ಇರುತ್ತಲ್ಲ, ಆ ಹುಲ್ಲಿಗೋಸ್ಕರ ಅವು ಬರ್ತಾವೆ ಈ ಕಡೆ. ಯಾಕಂದರೆ ಹುಲ್ಲು ಇಷ್ಟವಾದ ಆಹಾರ ಅಲ್ಲ ಅದಕ್ಕೆ ಬಂದು ತಿಂತಿರ್ತಾವೆ. ನೋಡಿ ಎಷ್ಟೊಂದಿದ್ದಾವೆ. ಇದೆಲ್ಲ ಏನಿಲ್ಲ ದೊಡ್ಡದೈತಿದು ಗ್ರೌಂಡ್, ಸುಮಾರು ದೊಡ್ಡದೈತಿ ಅಂತ ಲೆಕ್ಕನೇ ಇಲ್ಲ, ಅಷ್ಟು ದೊಡ್ಡದೈತಿ ಇದು. ಇದನ್ನೆಲ್ಲ ಇಲ್ಲೇ ಬಂದಿರ್ತಾವೆ ಯಾವಾಗಲೂ ಮೇಯ್ಲಿಕ್ಕೆ. ಇದೇ ಜಾಗ ಆದರೂ
ಇದೇ ನೀವು ನೋಡ್ತಾ ಇದ್ದೀರಿ ಶಂಕು ಹುಳ. ಇದನ್ನು ಕೂಡ ಇಲ್ಲಿನ ಜನ ತಿಂತಾರೆ. ಅದನ್ನು ಬೇಯಿಸ್ಕೊಂಡು ಬಾಜಿ ಮಾಡ್ತಾರೆ, ಇಲ್ಲ ಭಾಳ ಇದ್ದರೆ ಸಾಂಬಾರು ಮಾಡ್ತಾರೆ. ನೋಡಿದೆ ಇದನ್ನು ಕೂಡ ತಿಂತಾರೆ ಇಲ್ಲಿ ಜನ. ಯಾವ ಥರ ಮೂವ್ ಆಗ್ತಾಯಿದೆ ನೋಡಿದೆ.